ಏನೋ ನೋಡ್ಕೊಳ್ಳಿದ್ದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಇಷ್ಟು ಚೆನ್ನಾಗಿ ಬಸ್ಸಲ್ಲಿ ಎಲ್ಲ ಇರ್ತಾ ಇದ್ದೀವಿ ಅಂದರೆ ಇವತ್ತು ಮೇಲ್ಕೋಟೆ ಜಾತ್ರೆ. ನಾವು ಮೇಲ್ಕೋಟೆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಹೋಗಿ ಜಾತ್ರೆ ಎಲ್ಲ ಹೇಗೆ ಮುಗಿಸ್ಕೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬನ್ನಿ ನೀವು ನಮ್ಮ ಜೊತೆನಲ್ಲಿ ಮೇಲ್ಕೋಟೆಗೆ ಹೋಗೋಣ. ಈಗ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಐತೆ, ಹೋಗ್ತಾ ಇದ್ವಿ. ಒಳಗಡೆ ಎಲ್ಲ ಫೋಟೋ ವೀಡಿಯೋ ತೆಗಿಯಂಗಿಲ್ಲ, ಇಲ್ಲಿಂದನೇ ನೋಡ್ಕೊಳ್ಳಿ. ಇದೇ ದೇವಸ್ಥಾನ. ಬರ್ತೀವಿ. ಬ್ರಹ್ಮೋತ್ಸವ, ವೈರ್ಮುಡಿ ಬ್ರಹ್ಮೋತ್ಸವ ಇವತ್ತು. ದೇವಸ್ಥಾನ ಒಳಗೆ ಹೋಗಲ್ಲ, ತುಂಬ ರಶ್ ಐತೆ. ಒಳಗೆ ಹೋದರೆ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ದೇವಸ್ಥಾನ ಇಲ್ಲೇ ನೋಡ್ಕೊಂಡು ನಮ್ಮ ಮನೆಯವರೆಲ್ಲ ನೋಡಿ ಇಲ್ಲೇ ನಿಂತಾರೆ. ಎಲ್ಲ ನೋಡ್ಕೊಂಡು ಒಯ್ತೀವಿ ನಾವು. ಹಸು ಇಲ್ಲಿ ಮೇಲ್ಗಡೆ ಹೋಗಿ ನೋಡ್ಕೊಂಡು ಹೋಗೋದು. ತೇರು ನೋಡ್ಕೊಂಡು ಒಯ್ತೀವಿ ನಾವು. ದೇವಸ್ಥಾನ ಇಲ್ಲೇ ನೋಡ್ಕೊಳ್ಳಿ ದೇವ್ರು. ಎಷ್ಟೈತೆ ಈ ಕ್ಯೂನಲ್ಲಿ ನಾವು ಹೋಗಿ ದರ್ಶನ ಮಾಡೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ನಾವು ತೇರು ನೋಡ್ಕೊಂಡು ಹಾಗೆ ಹೊಂಟಾಯ್ತೀವಿ. ತಗೋತಾ ಇದ್ದೀವಿ. ತೇರು ಇವತ್ತಲ್ವಂತೆ, ಮಂಗಳವಾರ ಅಂತೆ. ನಾವು ಇವತ್ತೇ ತೇರು ಅಂತ ಅಂದ್ಕೊಂಡು ಬಂದಿದ್ವಿ. ವೈರ್ಮುಡಿ ರಾತ್ರಿ 9 ಗಂಟೆಗಂತೆ. 9 ಗಂಟೆ ತನಕ ಇಲ್ಲೇನು ಮಾಡೋದು ಅಂತ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಮಂಗಳವಾರ ಬರೋಣ ಅಂತ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಪುರಿ ತಗೊಂಡು ಆಮೇಲೆ ಹೋಗ್ತೀವಿ. ದೇವ್ರು ಬಂತು. ಇಲ್ಲೇ ನೋಡ್ತಾ ಬಂದಿದ್ದಕ್ಕೆ ಹೋಗೋ ಟೈಮ್ ಸರಿಯಾಗಿ ಸಿಕ್ತು. ಬೆಟ್ಟದ ಮೇಲಿರುವ ಸ್ಥಾನ ಇದು, ಬೆಟ್ಟದ ಮೇಲಿರುವ ದೇವಸ್ಥಾನ. ಏನೋ ನಾವಿವಾಗ ಬಸ್ ಹತ್ಕೊಂಡು ವಾಪಸ್ಸು ಹೋಗ್ತಾ ಇದ್ದೀವಿ. ಶ್ರೀರಂಗಪಟ್ಟಣದ ಬಸ್. ಖಾಲಿ ಬಸ್ಸು, ಜನನೇ ಇಲ್ಲ ನೋಡಿ. ಜನನೇ ಇಲ್ಲ. ತೇರಲ್ಲಿ ನಿಲ್ಸಿರ್ತಾರೆ ಜನ. ನಾವು ತೇರು ಅಂತ ಮಿಸ್ಟೇಕ್ ಮಾಡ್ತಾ ಬಂದಿದ್ದೀವಿ. ಈಗ ಹೋಯ್ತಾ ಇದ್ದೀವಿ ವಾಪಸ್ಸು. ಇದು ಮೈಸೂರು ಬಸ್ಸಲ್ಲ, ಶ್ರೀರಂಗಪಟ್ಟಣದ ಬಸ್ಸು. ಅಲ್ಲಿ ಇಳಿದ್ಬಿಟ್ಟು ಆಮೇಲೆ ಮೈಸೂರು ಬಸ್ ಹತ್ಕೊಂಡು ಹೋಗ್ಬೇಕು. ಬಂದ್ವಿ. ಅಡುಗೆ ಮಾಡಿ ಎಲ್ಲನೂ ಇದು ಮಾಡೋ ತನಕ ಲೇಟೇ ಆಯಿತು. ಹಾಗಾಗಿ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ನಮ್ಮ ಬ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮಿನಿ ವ್ಲಾಗು ಇದು. ನಾಳಿದ್ದು ನಂಜನಗೂಡು ಜಾತ್ರೆಗೆ ಹೋದಾಗ ಅಲ್ಲಿದ್ದು ವ್ಲಾಗ್ ಮಾಡಿ ಹಾಕ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ಸ್ವಲ್ಪ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬೇರೆ ಯಾವ ಥರ ವ್ಲಾಗ್ಗಳು ಬೇಕು ಅಂತ ಅಂದ್ಬಿಟ್ಟು ದಯವಿಟ್ಟು ತಿಳಿಸಿ. ಸಿ ಯು ಸೂನ್. ಬಾಯ್.